ನಮಸ್ಕಾರ ಸ್ನೇಹಿತರೆ. ರಕ್ಷಿತಾ ಮತ್ತು ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ನಲ್ಲಿದ್ರು. ಶನಿವಾರದ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಪ್ರತ್ಯೇಕವಾಗಿ ಅವರೊಟ್ಟಿಗೆ ಮಾತನಾಡಿದ್ರು. ರಕ್ಷಿತಾಗೆ ಮುಖ್ಯ ಮನೆಗೆ ಹೋಗುವ ಆಸೆ, ಆದ್ರೆ ಧ್ರುವಂತ್ಗೆ ಸೀಕ್ರೆಟ್ ರೂಮ್ ನಿಂದ ನೇರವಾಗಿ ಫಿನಾಲೆಗೆ ಹೋಗುವ ಆಸೆ. ಈ ವೇಳೆ ರಕ್ಷಿತಾ ಸುದೀಪ್ ಎದುರೇ ಧ್ರುವಂತ್ಗೆ ಬೆದರಿಕೆ ಹಾಕಿದ್ರು. ಮತ್ತೊಂದು ವೀಕೆಂಡ್ ಬಂದಿದೆ. ಸುದೀಪ್ ಮತ್ತೆ ಬಂದಿದ್ದಾರೆ. ಶನಿವಾರದ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಸಾಧ್ಯವಾದಷ್ಟು ಗಂಭೀರವಾಗಿರ್ತಾರೆ. ಆದ್ರೆ ಶನಿವಾರದ ಎಪಿಸೋಡ್ ಈ ಹಿಂದಿನ ಶನಿವಾರದ ಎಪಿಸೋಡ್ಗಳಿಗಿಂತಲೂ ತುಸು ಭಿನ್ನವಾಗಿತ್ತು. ಸುದೀಪ್ ಅವರು ಆರಂಭದಿಂದ ತುಸು ತಮಾಷೆಯಾಗಿ ಎಪಿಸೋಡ್ ಪ್ರಾರಂಭಿಸಿದ್ರು. ಅದರಲ್ಲೂ ಸೀಕ್ರೆಟ್ ರೂಮ್ ನಲ್ಲಿರುವ ಧ್ರುವಂತ್ ಮತ್ತು ರಕ್ಷಿತಾ ಅವರನ್ನ ಮಾತನಾಡಿಸುವಾಗ ಸ್ವತಃ ನಕ್ಕು ಸುದೀಪ್ ಸ್ಪರ್ಧಿಗಳನ್ನ ಪ್ರೇಕ್ಷಕರನ್ನ ಸಹ ನಗಿಸಿದ್ರು. ನನಗೆ ಈ ವಾರ ಬಹಳ ಎಂಟರ್ಟೈನ್ಮೆಂಟ್ ಆಗಿದ್ದು ಬಿಗ್ ಬಾಸ್ ಮನೆಯ ಮೇನ್ ಮನೆಯವರ ಆಟ ಅಲ್ಲ, ಬದಲಿಗೆ ಸೀಕ್ರೆಟ್ ರೂಮ್ ನಲ್ಲಿದ್ದ ನಿಮ್ಮಿಬ್ಬರ ಆಟ, ನಿಮ್ಮಿಬ್ಬರ ಜಗಳ, ನಿಮ್ಮಿಬ್ಬರ ಚರ್ಚೆ, ನಿಮ್ಮಿಬ್ಬರ ಮಾತುಗಳೇ ನನಗೆ ಹೆಚ್ಚು ಖುಷಿ ಕೊಟ್ಟಿತ್ತು. ಆ ಮನೆಯಲ್ಲಿ ಸ್ಪರ್ಧಿಗಳು ಟಾಸ್ಕ್, ರೂಲ್ಸ್, ಜಗಳ ಎಂದು ತಲೆನೋವು ತರಿಸಿದ್ರು ಎಂದರು ಸುದೀಪ್. ಆದ್ರೆ ರಕ್ಷಿತಾ ಮತ್ತು ಧ್ರುವಂತ್ ಅವರು ಪರಸ್ಪರದ ಬಗ್ಗೆ ದೂರುಗಳ ಸರಮಾಲೆಯನ್ನೇ ಸುದೀಪ್ ಎದುರು ಹೇಳಿದ್ರು. ರಕ್ಷಿತಾ ಅಂತೂ ಸುದೀಪ್ ಅವರು ಏನನ್ನಾದ್ರೂ ಕೇಳುವ ಮುಂಚೆ, ಸರ್ ನನಗೆ ಇಲ್ಲಿ ಇರಲು ಆಗ್ತಿಲ್ಲ, ನನಗೆ ಇವರನ್ನ ನೋಡೋಕೆ ಸಹ ಆಗಲ್ಲ, ನಾನು ಅವಾಯ್ಡ್ ಮಾಡುತ್ತೇನೆ, ಆದ್ರೂ ಬೇರೆ ಆಪ್ಷನ್ ನನಗೆ ಇಲ್ಲ, ನನ್ನನ್ನು ಇಲ್ಲಿಂದ ಕರ್ಸ್ಕೊಂಡ್ ಬಿಡಿ, ನನ್ನನ್ನು ಆ ಮನೆಗೆ ಕಳಿಸ್ಕೊಡಿ ಎಂದು ಕೇಳ್ಕೊಂಡ್ರು. ಧ್ರುವಂತ್ ಅವರು ಸಹ ರಕ್ಷಿತಾ ಮೇಲೆ ದೂರು ಹೇಳಿದ್ರು. ಆದ್ರೆ ಧ್ರುವಂತ್ ಅವರು ತುಸು ಗಾಂಭೀರ್ಯದಿಂದ ದೂರುಗಳನ್ನ ಹೇಳಿದ್ರು. ಆದ್ರೆ ಸುದೀಪ್ ಅವರು, ನೀವಿಬ್ಬರು ಚೆನ್ನಾಗಿ ಆಡ್ತಿದ್ದೀರಾ, ಹಾಗಾಗಿ ನಿಮ್ಮನ್ನ ಇನ್ನೂ ಒಂದು ವಾರ ಇಲ್ಲೇ ಇಡೋಣ ಅಂದ್ಕೊಂಡಿದ್ದೀವಿ, ಇನ್ನು ಚೆನ್ನಾಗಿ ಆಡಿದ್ರೆ ಇನ್ನು ಒಂದು ವಾರ ಇಲ್ಲೇ ಇರಿಸ್ತೀವಿ, ನೀವುಗಳು ನೇರವಾಗಿ ಫಿನಾಲೆಗೆ ಇಲ್ಲಿಂದಲೇ ಹೋಗಬಹುದು ಎಂದ್ರು. ಇದು ಧ್ರುವಂತ್ಗೆ ಆಸಕ್ತಿಕರ ಆಯ್ಕೆ ಅನ್ಸಿತ್ತು. ಆದ್ರೆ ರಕ್ಷಿತಾಗೆ ಇದು ಇಷ್ಟ ಆಗ್ಲಿಲ್ಲ. ಸುದೀಪ್ ಅವರು ರಕ್ಷಿತಾಗೆ ಅವಕಾಶ ನೀಡಿ ಆ ಮನೆಗೆ ಹೋಗಲು ನೀವು ಧ್ರುವಂತ್ ಅವರನ್ನ ಒಪ್ಪಿಸಿ ನೋಡೋಣ ಎಂದ್ರು. ಅದಂತೆ ರಕ್ಷಿತಾ ಧ್ರುವಂತ್ ಅವರನ್ನ ಒಪ್ಪಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಧ್ರುವಂತ್ ಒಪ್ಲಿಲ್ಲ. 3-4 ಬಾರಿ ಪ್ರಯತ್ನ ಮಾಡಿದ್ರು ಸಹ ಧ್ರುವಂತ್ ಇಲ್ಲಿಂದ ನೇರವಾಗಿ ಫಿನಾಲೆಗೆ ಹೋಗೋಣ, ಆ ಮನೆಗೆ ಹೋಗೋದು ಇಷ್ಟ ಇಲ್ಲ ಅಂದ್ರು. ಎಲ್ಲ ಬುದ್ಧಿವಂತಿಕೆ ಬಳಸಿದ ಬಳಿಕ ಕೊನೆಗೆ ಬೆದರಿಕೆ ಹಾಕಲು ಶುರು ಮಾಡಿದ್ರು ರಕ್ಷಿತಾ. ನೀವು ಇದೇ ಮನೆಯಲ್ಲಿ ಉಳಿಬೇಕು ಅಂತಂದ್ರೆ ನಾನು ನಿಮ್ಮನ್ನ ನೆಮ್ಮದಿಯಾಗಿ ಇರಲು ಬಿಡೋದಿಲ್ಲ ಎಂದ್ರು. ಇದು ಧ್ರುವಂತ್ಗೆ ಶಾಕ್ ತಂದಿತ್ತು. ಸುದೀಪ್ ಸಹ ರಕ್ಷಿತಾರ ಮಾತು ಕೇಳಿ ನಕ್ಕರು. ಕೊನೆಗೆ ಧ್ರುವಂತ್ ಮತ್ತು ರಕ್ಷಿತಾ ಇಬ್ಬರನ್ನ ಮನೆಯೊಳಗೆ ಕಳಿಸಲಾಯಿತು. ಸ್ನೇಹಿತರೆ, ಧ್ರುವಂತ್ ಹಾಗೂ ರಕ್ಷಿತಾರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿದ್ದು ನಿಮ್ಗೆಲ್ಲ ಎಷ್ಟು ಮಜಾ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.